ಭಾರತ ಕಮ್ಯುನಿಸ್ಟ್ ಮುಕ್ತ ಆಯಿತು, ನಕ್ಸಲ್ ಮುಕ್ತ ಆಯಿತು. ಬರುವಂತ ದಿನಗಳಲ್ಲಿ ಇನ್ನು ಕಾಂಗ್ರೆಸ್ ಮುಕ್ತ ಆಗೋದು ಒಂದು ಬಾಕಿ ಐತಿ. ದೇಶದಾಗ ಮೊನ್ನೆ ನಡೆದಂತ ಪಂಚರಾಜ್ಯ ಚುನಾವಣೆಗಳಿಂದ ಕಲಿತಂತದ್ದು ಬಂದಿರುವಂತ ಒಂದು ಔಟ್ಕಮ್ ಏನಪ್ಪಾ ಅಂತಂದ್ರೆ, ದೇಶದಾಗ ಒಂದೇ ಒಂದು ರಾಜ್ಯ ಕೇರಳದಲ್ಲಿ ಕಮ್ಯುನಿಸ್ಟ್ ಗೌರ್ಮೆಂಟ್ ಇತ್ತು, ಅದು ಹೋಯ್ತು. ಕೇರಳದಿಂದ ನಿರ್ಗಮನ ಮಾಡೋದ್ರ ಮುಖಾಂತರ ಭಾರತ ದೇಶ ಕಮ್ಯುನಿಸ್ಟ್ ಮುಕ್ತ ಆಯಿತು. ಒಂದು ಮೊನ್ನೆ ಕಳೆದ ತಿಂಗಳ ಮಾರ್ಚ್ನಲ್ಲಿ ಇದು ನಕ್ಸಲ್ ಮುಕ್ತ ದೇಶ ಅಂತ ಒಂದು ಘೋಷಣೆ ಆಯಿತು. ಅದು ಒಂದು ಕಮ್ಯುನಿಸ್ಟ್ ಮುಕ್ತ, ಒಂದು ನಕ್ಸಲ್ ಮುಕ್ತ, ಮತ್ತು ಇನ್ನು ಬರುವಂತ ದಿನದಾಗ ಕಾಂಗ್ರೆಸ್ ಮುಕ್ತ. ಇದು ಶತಸಿದ್ಧ. ಕಾಂಗ್ರೆಸ್ಸಿನ ಈಗ ನೀವು ಬಹುಶಃ ನೋಡ್ಬೋದು, ಈಗ ಕಳೆದ ಉತ್ತರ ಪ್ರದೇಶದಾಗಿರ್ಬೋದು, ಮೊನ್ನೆ 400 ಸ್ಥಾನಕ್ಕೆ ಒಂದು 2-3 ಸ್ಥಾನ ತಗೊಂಡು 380 400 ಸ್ಥಾನಕ್ಕೆ 400 ಸ್ಥಾನ ಠೇವಣಿ ಜಪ್ತಾತು. ಪಶ್ಚಿಮ ಬಂಗಾಳದಾಗ ಕಳೆದ 50 ವರ್ಷದಿಂದ ಸರ್ಕಾರದಾಗಿಲ್ಲ, ಬಿಹಾರದಾಗ ಸರ್ಕಾರದಾಗಿಲ್ಲ, ಒಡಿಸ್ಸಾದಾಗ ಸರ್ಕಾರದಾಗಿಲ್ಲ, ದೆಹಲಿ ಒಳಗೆ ಸರ್ಕಾರದಿಲ್ಲ, ಇದು ಗುಜರಾತ್ನಾಗ ಸರ್ಕಾರ ಇಲ್ಲ. ಕಳೆದ ಒಂದು ದಶಕದಿಂದ ಇಲ್ಲಿ ಅಸ್ಸಾಂನಾಗಿಲ್ಲ. ಅಂದ್ರೆ 1 ದಶಕ, 2 ದಶಕ, 3 ದಶಕ, 4 ದಶಕ, 5 ದಶಕ. ಪಶ್ಚಿಮ ಬಂಗಾಳಕ್ಕಂತರೂ 5 ದಶಕದಿಂದ ಅಧಿಕಾರದಾಗಿಲ್ಲ. ಅಧಿಕಾರದಲ್ಲಿ ಇಲ್ಲಾರ್ದ ಸುವರ್ಣ ಮಹೋತ್ಸವ, 50 ವರ್ಷ ಸುವರ್ಣ ಮಹೋತ್ಸವ ಆಚರಿಸ್ಕೊಳಕ್ಕೆ ಕಾಂಗ್ರೆಸ್ನವ್ರಿಗೆ ಬಹಳ ಅನುಕೂಲ ಅದ ಪಶ್ಚಿಮ ಬಂಗಾಳ. ಈ ರೀತಿ ಒಂದೊಂದೇ ಭಾರತೀಯ ಜನತಾ ಪಕ್ಷ ಇವರು ಅಪಹಾಸ್ಯ ಮಾಡ್ತಿದ್ರು ಒಂದು ಕಾಲಘಟ್ಟದಾಗ. 1982ರಾಗ ಇವತ್ತು 2 ಸೀಟ್ಗಳೊಂದಿಗೆ ಈ ದೇಶದ ಪಾರ್ಲಿಮೆಂಟ್ನಾಗ 2 ಸೀಟ್ ಇದ್ದಿದ್ದು, ಇವತ್ತು ಕಳೆದ 3ನೇ ಅವಧಿಗೆ ದೇಶದಲ್ಲಿ ನ ಭೂತ ಅನ್ನುವಂಥ ಒಂದು ಅಧಿಕಾರದಿಂದ ಆಡಳಿತ ಮಾಡಿ ಒಂದು ಸುಶಾಸನ ಮಾಡ್ತಾ ಐತಿ. ಬರುವಂಥದ್ದಿಂದ ನಾನು ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ, ಇವಾಗ ಭಾರತ ಕಮ್ಯುನಿಸ್ಟ್ ಮುಕ್ತ ಆಯಿತು, ನಕ್ಸಲ್ ಮುಕ್ತ ಆಯಿತು. ಬರುವಂತ ದಿನಗಳಲ್ಲಿ ಇನ್ನು ಕಾಂಗ್ರೆಸ್ ಮುಕ್ತ ಆಗೋದು ಒಂದು ಬಾಕಿ ಐತಿ. ಅದು ಒಂದು ಆದಾಗ ಭಾರತ ದೇಶ ಮತ್ತು ಇದಾಗಲೇ ಸಮೃದ್ಧಿ ಜಗತ್ತಿನ 4ನೇ ಆರ್ಥಿಕ ಆಯಾಮದತ್ತ ಹೆಜ್ಜೆ ಹಾಕ್ತಾ ಇದೆ, ದಾಪುಗಾಲ ಹಾಕ್ತಾ ಇದೆ. ಇನ್ನೂ ಕೂಡ ಜಗತ್ತಿನಲ್ಲಿ ಇದು ದೇದೀಪ್ಯಮಾನವಾಗಿ ಒಂದು ರಾಷ್ಟ್ರ ಕಂಗೊಳಿಸ್ತತಿ ಜಗತ್ನಾಗ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೆ.